ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಕೇವಲ ಸ್ವತಂತ್ರ ಸಿಕ್ಕೋದು ಮಾತ್ರ ಅಲ್ಲ, ನಮ್ಮ ರಾಷ್ಟ್ರದಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಬ್ಬರಿಗೆ ಸಮಾನತೆ ಇರಬೇಕು. ಅವರ ಸಮಾನತೆ ಕೇವಲ ಆರ್ಥಿಕ ಸಮಾನತೆ ಅಲ್ಲ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಎಲ್ಲ ರೀತಿಯ ಸಮಾನತೆಯನ್ನು ಸಿಗಬೇಕು ಅಂತ ಹೇಳಿ ಪ್ರತಿವಾದ ಮಾಡ್ತಾರೆ. ಅದೇ ರೀತಿ ಇವತ್ತಿನ ದಿವಸ ನೋಡಿದಾಗ ನಮ್ಮ ಸರ್ಕಾರದ ವತಿಯಿಂದಲೂ ಸಹ ನಾವು ಸಾಕಷ್ಟು ಕಾರ್ಯಕ್ರಮಗಳನ್ನು ಹಾಕ್ಕೊಳ್ತೀವಿ. ಬಡ ಜನಗಳಿಗೆ, ಮನೆಯಲ್ಲಿರತಕ್ಕಂಥ ಜನಗಳಿಗೆ ಮನೆ ಕೊಡೋದು ಕಾರ್ಯಕ್ರಮ ಆಗಿರ್ಬೋದು, ಇಲ್ಲ ಆಶ್ರಯ ದಿನದಲ್ಲಿ ಸೈಟ್ ಕೊಡೋದು ಕಾರ್ಯಕ್ರಮ ಆಗಿರ್ಬೋದು. ಆ ರೀತಿ ಕಾರ್ಯಕ್ರಮ ಇದ್ರೂ ಸಹ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅವಕಾಶ ಇಲ್ಲ. ಈಗ ತಾವು ಮಾಡಿರ್ತಕ್ಕಂಥದ್ದು ಮನೆಗಳು ಫರ್ನಿಶ್ ಮಾಡಿದಿರಿ, ಅಲ್ಲಿ ಬೇಕಾಗಿರ್ತಕ್ಕಂಥ ಎಲ್ಲ ವಸ್ತುಗಳನ್ನ ತಾವು ಪ್ರೊವೈಡ್ ಮಾಡಿದಿರಿ. ಇಂಥ ಕಾರ್ಯಕ್ರಮ ಸರ್ಕಾರದ ವತಿಯಿಂದಾನೂ ಮಾಡಕ್ ಬರೋದಿಲ್ಲ, ಮಾಡಲಿಲ್ಲ. ಇದನ್ನು ನೋಡಿದಾಗ ಒಂದು ಸಮಾನತೆ ಬಗ್ಗೆ ನಾವು ಯಾವ ರೀತಿ ಜೀವನ ಮಾಡ್ತಾ ಇದ್ದೀವಿ, ನಾವು ಯಾವ ರೀತಿ ಮನೆಯಲ್ಲಿ ವಾಸ್ತವ ಮಾಡ್ತಾ ಇದ್ದೀವಿ, ನಾವು ಮನೆಗಳಲ್ಲಿ ಯಾವ ವಸ್ತುಗಳನ್ನ ಉಪಯೋಗ ಮಾಡ್ಕೊಳ್ತಾ ಇದ್ದೀವಿ, ಅದೇ ರೀತಿ ಬಡ ಜನಗಳು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ವಿಷನ್, ನಿಮ್ಮ ಒಂದು ಯೋಚನೆ ಅದನ್ನು ನೋಡಿದಾಗ ನಿಜವಾಗಲೂ ನಿಮ್ಮ ಈ ಸಂಸ್ಥೆಯವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಮತ್ತೆ ಚಿಕ್ಕ ಒಂದು ಪೇಟೆ, ಚಿಕ್ಕ ಒಂದು ಊರು ಕೆಳಗೆರೆ, ಮೊದಲು ಸಿಕ್ಕಿರ್ತಕ್ಕಂಥ ಒಂದು ತರಬೇತಿ ಅದು ತಾಯಿ ತಂದೆಯಿಂದ ಸಿಕ್ಕಿರ್ತಕ್ಕಂಥ ತರಬೇತಿ. ಹುಟ್ಟಿದಾಗ ಸುಮಾರು ಒಂದು 5-6 ವರ್ಷ ಸಿಕ್ಕೋದು ತರಬೇತಿ ಯಾವುದು ಗುರುಗಳು ಮಾಡಲ್ಲ, ಅದು ನಿಮ್ಮ ತಾಯಿ ತಂದೆ ಮಾಡ್ತಕ್ಕಂಥ ತರಬೇತಿ. ಆ ತರಬೇತಿಯನ್ನು ಏನು ಪಡೆದಿದ್ದೀರಾ, ಆ ಕಾಲದಿಂದ ನಿಮ್ಮ ತಾಯಿ ತಂದೆಯವರು ನಿಮ್ಮನ್ನ, ನಮ್ಮಲ್ಲಿ ಖುರಾನಲ್ಲಿ ಹೇಳಿದ್ದಾರೆ, ಹದೀಸಲ್ಲಿ ಹೇಳಿದ್ದಾರೆ, ನಾವು ಎಲ್ಲಿ ವಾಸ ಮಾಡ್ತೀವಿ ನಮ್ಮ ಪಕ್ಕ ಮನೆಗಳು, ಅದು ಹಿಂದೂ ಆಗಿರ್ಬೋದು, ಮುಸಲ್ಮಾನರಾಗಿರ್ಬೋದು, ಅವ್ರಿಗೆ ನಾವು ಪಡೋಸಿ ಅಂತ ಕರಿತೀವಿ. ಅಂದರೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಜನ. ನೀವು ಯಾವ ರೀತಿ ನಿಮ್ಮ ಅಣ್ಣ ತಮ್ಮಂದರಿಗೆ ನೋಡ್ತೀರಾ, ನೀವು ಯಾವ ರೀತಿ ನಿಮ್ಮ ರಿಲೇಷನ್ಸ್ಗೆ ನೋಡ್ತೀರಾ, ಅದನ್ನ ಹೆಚ್ಚಾಗಿ ನೀವು ನಿಮ್ಮ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನಗಳಿಗೆ ನೋಡಬೇಕು ಅಂತ ಹೇಳಿ ನಮಗೆ ಆದೇಶಿಸಿದ್ದಾರೆ, ಖುರಾನಲ್ಲಿದೆ. ಅದೇ ರೀತಿ ನೀವು ಈ ಊರಲ್ಲಿ ವಾಸ ಮಾಡ್ತಕ್ಕಂಥದ್ದು, ನಿಮ್ಮ ಜೊತೆಯಲ್ಲಿ ಈ ಊರಲ್ಲಿ ಹುಟ್ಟಿ ಬೆಳೆದಿರ್ತಕ್ಕಂಥ ಜನಗಳ ಬಗ್ಗೆ ನೀವು ಯೋಚನೆ ಮಾಡಿ ಅವರಿಗೆ ಸುಸ್ಥಿರವಾಗಿ ಒಂದು ಮನೆಗಳು ಕೊಟ್ಟಿರ್ತಕ್ಕಂಥದ್ದು, ಇದು ಒಂದು ದೊಡ್ಡ ಕೊಡುಗೆ ನಿಮ್ಮಿಂದ ಬಂದಿರತಕ್ಕಂಥದ್ದು. ಇದನ್ನ ಕೇವಲ ಈ ನಾವು ಜನ ಮಾತ್ರ ಅಲ್ಲ, ನಮ್ಮ ಅಲ್ಲಾಹ್ ತಾಲಾನು ಸಹ ನಿಮಗೆ ಈ ಕೆಲಸಗಳಿಗೆ ಮನಸ್ಸಿದ್ದಾರೆ ಅಂತ ಹೇಳ್ಬಿಟ್ಟು ನಾನು ಭಾವನೆಯನ್ನು ಮಾಡ್ತಾ ಇದ್ದೇನೆ. ಇವತ್ತು ನೀವು ಎರಡು ಬಂದಿದ್ದೀರಿ, ನಮಗೆ ತುಂಬಾ ಸಂತೋಷ ಆಗಿದೆ. ಅದೇ ರೀತಿ ನಾವು 14 ಮನೆಯನ್ನು ಇದಕ್ಕೆ ಮುಂಚೆ 1 ವರ್ಷದ ಟೈಮ್ನಲ್ಲಿ ನಾವು ಬಡವರಿಗೆ, ನಿರ್ಗತಿಕರಿಗೆ, ಯಾರಿಗೆ ಸೂರು ಇಲ್ಲದವರಿಗೆ ನಾವು ಮನೆಯನ್ನು ಕೊಟ್ಟಿದ್ದೇವೆ. ಅದೇ ರೀತಿ ಇವತ್ತು ನಾವು 13 ಮನೆಯನ್ನು ಬಡವರಿಗೆ, ಸೂರು ಇಲ್ಲದವರಿಗೆ ನಾವು ಮನೆಯನ್ನು ಹಸ್ತಾಂತರ ಮಾಡುತ್ತಾ ಇದ್ದೇವೆ. ಇನ್ನು 10 ಮನೆಯ ಶಿಲಾನ್ಯಾಸವನ್ನು ಇವತ್ತು ಮಾಡುತ್ತಾ ಇದ್ದೇವೆ. ಅದೇ ರೀತಿ ಇನ್ನು ಒಟ್ಟಿಗೆ ಇಲ್ಲಿ ಒಂದು 55 ಮನೆ ಬರುವಂತ ಒಂದು ಯೋಜನೆಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಇದು ಹೇಳಿದಾಗೆ ನಮ್ಮ ತಂದೆಯವರ ಒಂದು ಕನಸಿನ ಯೋಜನೆ ಆಗಿತ್ತು. ಅವರು ಜೀವಂತ ಇರುವಾಗಲೇ, ಅವರ ಜೀವಿತಾವಧ ಕಾಲದಲ್ಲೇ ಇಲ್ಲಿ ಈ 2.5 ಎಕರೆ ಸ್ಥಳವನ್ನು ಅವರ ಹೆಸರಿನಲ್ಲಿ ನಮ್ಮ ದಿನೇಶ್ ಪ್ರಭು ಇದ್ದಾರೆ, ಅವರೇ ಹೋಗಿ ಖುದ್ದು ಅವರನ್ನು ಭೇಟಿ ಮಾಡಿ, ಖುದ್ದು ಅವರು ಖರೀದಿ ಮಾಡಿ ಇಲ್ಲಿ ಒಂದು ಬಡವರಿಗೆ ನಾವು ಮನೆಯನ್ನು ಮಾಡಿಕೊಡಬೇಕು ಅಂತ ಅವರ ಒಂದು ತೀರ್ಮಾನ. ಅದನ್ನು ನಾವು ಮಕ್ಕಳಾದ ನಾವು ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಅದೇ ನಮಗೆ ಒಂದು ತುಂಬಾ ಒಂದು ಸಂತೋಷದ ಸಂಗತಿ. ನಮ್ಮ ತಂದೆಯವರು ಅವರ ಜೀವಿತಾವಧಿಯಲ್ಲಿ ಎಷ್ಟೋ ಬಡವರಿಗೆ ಮನೆಯನ್ನು ಕೂಡ ಬೇರೆ ಬೇರೆ ಸ್ಥಳದಲ್ಲಿ 3 ಸೆನ್ಸ್ 5 ಸೆನ್ಸ್ನಲ್ಲಿ ಮನೆಯನ್ನು ಮಾಡಿಕೊಟ್ಟಿದ್ದಾರೆ, ಮನೆಯನ್ನು ರಿಪೇರಿ ಮಾಡಿಕೊಟ್ಟಿದ್ದಾರೆ. ಅದೇ ಕಾರ್ಯವನ್ನು ನಾವು ಈಗ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೇವೆ. ಇದರಲ್ಲಿ ನಮಗೂ ಕೂಡ ಒಂದು ಸಂತೋಷ ಇದೆ, ಒಂದು ನೆಮ್ಮದಿ ಇದೆ. ನಮ್ಮ ತಂದೆ ಕರ್ನೀರೆ ಸಾಯಿ ಚಾರಿಟಬಲ್ ಟ್ರಸ್ಟ್ ಇವರ ವತಿಯಿಂದ ಇಂದು ಸಮಾಜದ
ಮುಸ್ಲಿಂ ಸಮಾಜದ 14 ಕಡು ಬಡ ಹಿಂದುಳಿದ ಕುಟುಂಬದವರಿಗೆ ಇವತ್ತು 14 ಮನೆಗಳನ್ನು ತಯಾರಿ ಮಾಡಿ ಕೊಟ್ಟಿದ್ದಾರೆ. ಇಂದು ಅತಿ ಗ್ರಾಮೀಣ ಪ್ರದೇಶವಾದ ಈ ಒಂದು ಬಲ್ಕುಂಜೆ, ಅದರಲ್ಲಿ ಆ ಬಲ್ಕುಂಜೆ ಗ್ರಾಮದ ಕರ್ಮೀರಿಗೆ ಒಂದು ಗ್ರಾಮ, ನಾನು ಮನೆ ನೋಡಿದೆ ಸರ್. ಎಲ್ಲರೂ ಸಮಾಜದಲ್ಲಿ ಮನೆಗಳನ್ನು ಕೊಡ್ತಾರೆ, 1-2 ಮನೆ ಕೊಡ್ತಾರೆ, ತಮ್ಮ ತಮ್ಮ ಸಮಾಜದವರು ಕಟ್ಟಿ ಕೊಡ್ತಾರೆ. ಆದ್ರೆ ನಾನು ಇವತ್ತು ಇಲ್ಲಿ ಗಮನಿಸಿದೆ, ಅದನ್ನ ಏನ್ ಮಾಡಿದ್ರು, ಫರ್ನಿಶ್ಡ್ ಹೌಸ್ ಕೊಟ್ಟಿದ್ದಾರೆ, ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ, ಸೋಫಾ ಸೆಟ್ ಕೊಟ್ಟಿದ್ದಾರೆ, ಕಾಟ್ ಕೊಟ್ಟಿದ್ದಾರೆ, ಎಲ್ಲ ಯಾವುದು ಬೇಕು ಅವ್ರಿಗೆ ಏನು ತೊಂದರೆನೇ ಇಲ್ಲ. ಬರೀ ಮನೆ ಒಳಗೆ ಓಕೆ ಅವರು ಡ್ರೆಸ್ ಹಾಕಿ ಹೋದ್ರೆ ಆಯ್ತು ಅಂತ ಒಂದು ಕಾರ್ಯಗಳನ್ನು ಮಾಡಿದ್ದು ನಾನು ಮೊದಲ ಬಾರಿಗೆ ಇವತ್ತು ನಾನು ನೋಡ್ತಾ ಇದ್ದೇನೆ. ನಿಮ್ಮ ಒಂದು ಒಳ್ಳೆಯ ಮನಸ್ಸಿಗೆ ನಿಮ್ಮ ಇಸ್ಲಾಂ ಧರ್ಮ ಸದಾ ಏನು ಹೇಳ್ತೇವೆ ಅಂದ್ರೆ, ಪಕ್ಕದ ವ್ಯಕ್ತಿಯ ನೋಡಿದ್ರೆ ಅದನ್ನು ಅರಿಯುವುದು ನಿಜವಾದ ಇಮಾನ್ ಅಂತ. ಆ ಒಂದು ಏನು ನಿಮ್ಮ ಸಂದೇಶವನ್ನು ನೀವು ನಿಮ್ಮ ಸ್ವಂತ ನಿಮ್ಮ ಅಭಿವೃದ್ಧಿಯ ಜೊತೆಗೆ ಇವತ್ತು ನಿಮ್ಮ ಸಮಾಜದ ಅಭಿವೃದ್ಧಿಯನ್ನು ತಾವು ಮಾಡ್ತಾ ಇದ್ದೀರಲ್ಲ, ಅದಕ್ಕೆ ನಾವು ನಿಮಗೆ ದೊಡ್ಡ ಒಂದು ಸೆಲ್ಯೂಟ್ ಕೊಡ್ತಾ ಇದ್ದೇವೆ. ಬಹುಶಃ ಕರ್ನೀರಿಯ ಹೆಸರು ಇವತ್ತು ಒಂದು ಭೂಪಟದಲ್ಲಿ ಇವತ್ತು ಗುರುತಿಸಬೇಕಾದ್ರೆ ನಿಮ್ಮ ಕಾಣಿಕೆ ಕೂಡ ದೊಡ್ಡದು. ಅತಿ ಬಡವರಿಗೆ 13 ಮನೆಗಳನ್ನು ಹಸ್ತಾಂತರಿಸುವಂತ ಒಂದು ಪುಣ್ಯದ ಪವಿತ್ರ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೇವೆ. ಎಕ್ಸ್ಪರ್ಟೈಸ್ ಅನ್ನುವಂಥ ಒಂದು ಸಂಸ್ಥೆ ಅವರ ತಂದೆ ಅವರ ಕನಸುಗಳು ಸಯೀದ್ ಸಾಹೇಬ್ರವರ ಕನಸುಗಳನ್ನ ನನಸು ಮಾಡಲಿಕ್ಕೋಸ್ಕರ ಅವರ ಮಕ್ಕಳು ಹಾಕಿಕೊಂಡಂತ ಒಂದು ಅವರ ಉದ್ಯಮ ಸಂಸ್ಥೆಯೊಂದಿಗೆ ಒಂದು ಚಾರಿಟೇಬಲ್ ಸಂಸ್ಥೆ ಕೂಡ. ತಂದೆಯಂತೆ ಮಕ್ಕಳು ಅಂತ ನಾವು ಕೇಳಿದ್ದೇವೆ. ತಂದೆಯವರ ಕನಸು ಬಡವರಿಗೆ ಸಹಾಯ ಮಾಡಬೇಕು ಅನ್ನುವಂಥದ್ದನ್ನ ಅವರ ಮಕ್ಕಳು ಎಲ್ಲರೂ ಸೇರಿಕೊಂಡು ಇವತ್ತು ಅನುಷ್ಠಾನ ಮಾಡ್ತಾ ಇದ್ದಾರೆ. ಅದು ಅವರ ಹುಟ್ಟೂರಿನಲ್ಲಿ ಅನ್ನುವಂಥದ್ದು ಬಹಳ ಸಂತೋಷದ ವಿಚಾರ ಮತ್ತು ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತೇನೆ. ಇವತ್ತು ದೇವರಿಗೆ ಅತ್ಯಂತ ಪ್ರಿಯವಾದ ಕೆಲಸ ಏನಂತ ಹೇಳಿದ್ರೆ, ದೀನರನ್ನು ದಲಿತರನ್ನು ಪ್ರೀತಿಸುವುದು, ಅಶಕ್ತರಿಗೆ ಶಕ್ತಿಯನ್ನು ಕೊಡುವಂತಹದ್ದು. ಅದರಿಂದ ದೇವರು ಬಹಳಷ್ಟು ಸಂತೋಷರಾಗ್ತಾರಂತೆ. ದೇವರಿಗೆ ಸಂತುಷ್ಟವಾದ ಏನಂತ ಹೇಳಿದ್ರೆ, ಬಡವರಿಗೆ ಸಹಾಯ ಮಾಡಬೇಕು, ಬಡವರನ್ನ ಪ್ರೀತಿಸಬೇಕು ಅನ್ನುವಂಥದ್ದು ಅವರ ದೇವರ ಇಚ್ಛೆ. ಆ ಪ್ರಕಾರ ಇವತ್ತು ದೇವರ ಇಚ್ಛೆಯಂತೆ ನಮ್ಮ ಈ ಕರ್ನೀರಿಯ ಕುಟುಂಬದವರು ಸುಮಾರು 37 ಮನೆಗಳನ್ನ ಇಂದಿನವರೆಗೆ, ಈಗ ಕಂಪ್ಲೀಟ್ ಆದಂತಹ 13 ಮನೆಗಳನ್ನು ಸೇರಿ 37 ಮನೆಗಳನ್ನ ಹಸ್ತಾಂತರ ಮಾಡಿದ್ದಾರೆ. ಇಲ್ಲಿಂದ ನೋಡುವಾಗಲೇ ನಮ್ಗೆ ಆ ಮನೆಗಳು ಎಷ್ಟೊಂದು ಸುಸಜ್ಜಿತವಾಗಿ ಮತ್ತು ಎಷ್ಟೊಂದು ಅಂದವಾಗಿ ಮೂಡಿ ಬಂದಿದೆ ಅಂತ ಹೇಳಿ ಗೊತ್ತಾಗ್ತದೆ. ಈ ಜಾಗವನ್ನ ಖರೀದಿ ಮಾಡಿ ಇವತ್ತು ಬಡವರಿಗೆ ಕೊಡುವಂತದ್ದು. ಇವತ್ತು ಜಮೀನು ಜಾಗ ಅಂತ ಹೇಳಿದ್ರೆ 1 ಇಂಚು ಜಮೀನನ್ನು ಕೂಡ ವ್ಯಾಜ್ಯದಲ್ಲಿ ಅದನ್ನು ಪಡ್ಕೊಳ್ಳಿಕ್ಕೆ ಯಾರಾದ್ರೂ ಪ್ರಯತ್ನ ಪಡ್ತಾರೆ ಹೊರತು ಬಡವರಿಗೆ ದಾನ ಮಾಡುವಂತ ಜನರು ಬಹಳ ಕಡಿಮೆ. ಸಂಪತ್ತು ಅನೇಕ ಜನರತೆ ಇರ್ತದೆ, ಸಂಪತ್ತು ಬಹಳಷ್ಟು ಜನರತೆ ಸಂಪತ್ತಿದೆ. ಆದರೆ ಆ ಸಂಪತ್ತನ್ನ ವಿನಿಯೋಗಿಸುವಂತ, ಅದನ್ನು ದಾನ ಮಾಡುವಂತ ದೊಡ್ಡ ಮನಸ್ಸು ಮನುಷ್ಯರಲ್ಲಿ ಬೇಕು. ಅಂತ ಮನಸ್ಸು ಇವತ್ತು ಈ ಕುಟುಂಬದವರಿಗೆ ಇದೆ. ಅವರ ಕೆಲಸವನ್ನ ಇವತ್ತು ಮಾಡಿಕೊಟ್ಟಿದ್ದಾರೆ. ಈಗ ನಾವು ಎಕ್ಸ್ಪರ್ಟೈಸ್ಗೆ ಬಂದ್ರೆ, ಎಕ್ಸ್ಪರ್ಟೈಸ್ ಕಳೆದ 16 ವರ್ಷಗಳಲ್ಲಿ ಏನು ನಡೆಸಿದೆ ಎಂಬುದನ್ನ ನಮಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗಿದೆ. ಕಾರಣ ಒಬ್ಬ ಬಹಳ ಮಧ್ಯಮ ಕುಟುಂಬದಿಂದ ಹುಟ್ಟಿ ಒಂದು 11 ಮಕ್ಕಳನ್ನ ಪಡೆದ ಇವತ್ತು ಅವರ ಕುಟುಂಬ ಏನಿದೆ, 6 ಜನ ಗಂಡು ಮಕ್ಕಳು ಕೂಡ ಜೊತೆಯಾಗಿ ಕುಟುಂಬ ಯಾರಾದ್ರೂ ಕಾಣ್ಲಿಕ್ಕೆ ಸಾಧ್ಯ ಇದ್ರೆ ಅಲ್ಲಾಹುವಿನ ಅನುಗ್ರಹ, ಅವರಲ್ಲಿ ಯಾವುದೇ ರೀತಿಯ ಅಭಿಪ್ರಾಯ ವ್ಯತ್ಯಾಸಗಳಿಲ್ಲ. ಇದನ್ನ ಇಸ್ಲಾಂ ಬಯಸ್ತದೆ. ಕುಟುಂಬವನ್ನು ಒಂದು ರೀತಿಯಲ್ಲಿ ಕುಟುಂಬವಾಗಿ ನೋಡ್ತಕ್ಕಂಥದ್ದನ್ನ ಅಲ್ಲಾಹು ನಮಗೆ ಕಲ್ಪಿಸಿದ್ದಾರೆ. ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಕಲ್ಪಿಸಿದ್ದಾರೆ. ನಾವು ರೋಗಿಗಳಿಗೆ, ದುರ್ಬಲರಿಗೆ, ಬಡವರಿಗೆ ಯಾವ ರೀತಿಯ ನೆರವುಗಳನ್ನು ಮಾಡಬೇಕು ಅದೆಲ್ಲವನ್ನೂ ಕೂಡ ಮಾಡ್ಕೊಂಡು ಬರ್ತಾ ಇದ್ದಾರೆ. ನನಗೆ ತಿಳಿದ ಪ್ರಕಾರ ಅವರಲ್ಲಿ ಈಗ ಸುಮಾರು 25,000ಕ್ಕೂ ಹೆಚ್ಚು ಜನ ಉದ್ಯೋಗವನ್ನು ಮಾಡ್ತಕ್ಕಂಥದ್ದು. ಅದರರ್ಥ ಸುಮಾರು 1.5 ಲಕ್ಷ ಕುಟುಂಬಗಳಿಗೆ ಅವರು ಇವತ್ತು ನೆರವಾಗಿದ್ದಾರೆ. ಇದು ದೊಡ್ಡ ಸೇವೆ. ಆ ಸೇವೆಯನ್ನ ಅವರು ಮುಂದುವರಿಸಿಕೊಂಡು ಹೋಗ್ಲಿ. ಇವತ್ತು ದೇವರು ತುಂಬಾ ಜನರಿಗೆ ಆಸ್ತಿ ಅವರ ಅವಕಾಶಕ್ಕಾಗಿ ಎಲ್ಲವನ್ನು ನೀಡಿದ್ದಾರೆ. ಆದರೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತಹ
ಜನರನ್ನು ನಾವು ನೋಡುವಂತಹದ್ದು ಬಿಡಲ್ಲ. ಅಂತ ಕೆಲಸವನ್ನು ಮಾಡಿದಂತಹ ಸುಪುತ್ರರು ಇವತ್ತು ನಮ್ಮ ಸೈಯದ್ರವರ ಸುಪುತ್ರರು. ಅವರ ಹೆಣ್ಮಕ್ಳಾಗ್ಲಿ ಗಂಡು ಮಕ್ಕಳಾಗ್ಲಿ ಎಲ್ಲರದು ಒಂದೇ ಆಶೆ, ನಮಗೆ ಎಷ್ಟು ಅಲ್ಲಾಹು ಕೊಟ್ಟಿದ್ದಾನೆ, ನಮಗೆ ಯಾವ ರೀತಿಯಲ್ಲಿ ಅನುಗ್ರಹ ಮಾಡಿದ್ದಾನೆ, ಅದಕ್ಕಿಂತ ಮಿಗಿಲಾಗಿ ಮಾಡಿದ್ರೆ ನಾವು ಖಂಡಿತವಾಗಿಯೂ ನಮ್ಮ ತಂದೆನೂ ಹೋಗಿದ್ದಾರೆ ಮಣ್ಣಿಗೆ, ನಾವು ಹೋಗುವರಿದ್ದೇವೆ, ಎಲ್ಲರೂ ಹೋಗುವರಿದ್ದೇವೆ. ಅಂತಹ ಸಂದರ್ಭದಲ್ಲಿ ಅದನ್ನು ಮಾಡೋಣ ಅಂತ ಹೇಳುವಂತಹ ವ್ಯವಸ್ಥೆಯನ್ನು ಮಾಡಿ, ಬಹುಶಃ ಇಲ್ಲಿ ಮನೆ ಮಾತ್ರ ಮಾಡಿದ್ದಲ್ಲ, ಇವತ್ತು 24,000 ಜನರಿಗೆ ಡೈರೆಕ್ಟ್ ಆಗಿ ಕೆಲಸ, ಅದರಲ್ಲಿ 2,40,000 ಜನರಿಗೆ ಇಂಡೈರೆಕ್ಟ್ ಆಗಿ ಆ ಇಂಡೈರೆಕ್ಟ್ ಆಗಿನೇ ಅವರಿಗೆ ಅವರ ಕುಟುಂಬ ಸಲ್ಲುವಂತಹ ವ್ಯವಸ್ಥೆ ಮಾಡಿರುವಂತಹದ್ದು. ಅನೇಕ ಜನರಿಗೆ ಇವತ್ತು ಉದ್ಯಮಿಗಳಲ್ಲಿ ಹುಟ್ಟಿರ್ಬೋದು, ಇವರ ಕಂಪನಿಯಲ್ಲಿ ದೊಡ್ಡ ದೊಡ್ಡ ಉದ್ಯಮವನ್ನು ಮಾಡಿದಂತಹ ಜುಲೈನಲ್ಲಿ ಅನೇಕ ಜನರಿದ್ದಾರೆ. ಅದು ಇವರ ಕೊಡುಗೆ ಸತ್ಯ. ಇವತ್ತು ಅದು 7 ಮನೆ ಹಿಂದಿನ ವರ್ಷ, ಅದಕ್ಕೆ ನಂತರ 7 ಮನೆ, ಈ ವರ್ಷ 13 ಮನೆ, ಮುಂದಕ್ಕೆ 10 ಮನೆ, ಸಾಧಾರಣ 38 ಮನೆಗಳನ್ನು ನಿರ್ಮಾಣವಾಗುವಂಥದ್ದು, ಹೆಚ್ಚು 38 ಕುಟುಂಬಗಳು. ಇವತ್ತಿನ ಪರಿಸ್ಥಿತಿಯನ್ನು ನಾವು ನೋಡಿದ್ರೆ ನಮ್ಮಲ್ಲಿ ಸರ್ಕಾರದಿಂದ ಬರುವಂತ ಮನೆ ಕಟ್ಟಲಿಕ್ಕೆ ನಿವೇಶನ ಕೊಡುವಂತ ಕಾರ್ಯಕ್ರಮ ಇರಲಿ, ಮನೆ ಕಟ್ಟುವಂತ ವ್ಯವಸ್ಥೆ ಇರಲಿ, ಅದೆಲ್ಲ ನಿಂತು ಹೋಗಿದೆ. ಹೆಚ್ಚಿನ ಅಂಶ ಅರ್ಜಿಗಳು ಸಾಕಷ್ಟು ಇದೆ. ಪಡುಬಿದ್ರೆ ಅಂತ ಗ್ರಾಮದಲ್ಲಿ 300-400 ಅರ್ಜಿ ಇದೆ. ಅಥವಾ ಗಾಯತ್ರಿ ಅವರು ಇದ್ದಾರೆ, ಇಲ್ಲಿ ಕೂಡ ಇರ್ಬೋದು, ಪಲಿಮಾರಲ್ಲಿ ಇರ್ಬೋದು, ಅಥವಾ ಪಂಚಾಯತ್ನ ಅಧ್ಯಕ್ಷರು ಇದ್ದಾರೆ, ಇಲ್ಲಿ ಕೂಡ ಇರ್ಬೋದು ಮನೆ ನಿವೇಶನಕ್ಕೆ ಅಥವಾ ಮನೆಗೆ. ಆದ್ರೆ ಇದು ಅತೀ ಅನಿವಾರ್ಯ ಅಂತ ಹೇಳಿದ್ರೆ ಈ ಒಂದು ಇವತ್ತು ವಸತಿಯನ್ನು ಒದಗಿಸಿಕೊಡುವಂಥದ್ದು ಬಹಳ ಅನಿವಾರ್ಯ ಆಗಿದೆ ಸಮಾಜದಲ್ಲಿ. ಹೆಚ್ಚು ನಿಮಿಷ ಈ ಒಂದು ಕಾರ್ಯಕ್ರಮ ಎಲ್ಲರಿಗೂ ಕೂಡ ತೃಪ್ತಿ ತರುವಂತ ಕಾರ್ಯಕ್ರಮ. ಸೈಯದ್ ಹಾಜಿರವರ ಆತ್ಮಕ್ಕೆ ಇವತ್ತು ಶಾಂತಿ ಕೊಡುವಂತ ಒಂದು ಕಾರ್ಯಕ್ರಮವನ್ನು ಅವರ ಮಕ್ಕಳು ಇವತ್ತು ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಆ ದೃಷ್ಟಿಯಲ್ಲಿ ಅವರನ್ನು ಅಭಿನಂದನೆ ಮಾಡ್ತೇನೆ. ಅವರ ಆಶೀರ್ವಾದದಿಂದ ಆ ಕುಟುಂಬ ಇವತ್ತು ಕೊಲ್ಲಿ ರಾಷ್ಟ್ರದಂತ ಊರಿನಲ್ಲಿ ಸಾಕಷ್ಟು ಪ್ರಜ್ವಲಿಸಿ ಬೆಳವಣಿಗೆ ಆಗುವಂತ ಅವಕಾಶಗಳನ್ನು ನಾವು ಕಾಣ್ತೇವೆ. ಜಲೀಲ್ ಸಾಹೇಬ್ರ ಬಗ್ಗೆ ನಮ್ಮ ಗಫೂರ್ ಸಾಹೇಬರು ಹೇಳಿದರು. ಜಲೀಲ್ ಸಾಹೇಬರು ಅಂತ ಹೇಳಿದ್ರೆ ಅಲ್ಲಿ ವಿದ್ಯಾವರ ಗ್ರಾಮ, ಇಡೀ ಗ್ರಾಮಕ್ಕೆ ಎಲ್ಲ ಸರ್ವಧರ್ಮೀಯರಿಗೂ ಕೂಡ ಸಹಕಾರ ಮಾಡುವಂತ ಒಬ್ಬ ವ್ಯಕ್ತಿ. ಹೆಚ್ಚು ನಿಮಿಷ ಎಲ್ಲಿ ಹೋದರೂ ಕೂಡ ವಿದ್ಯಾವರ ಗ್ರಾಮದಲ್ಲಿ ಅವರ ಕೊಡುಗೆ ಇಲ್ಲವೂ ಇಲ್ಲ. ಪ್ರತಿಯೊಂದರಲ್ಲಿ ಕೂಡ ಅಲ್ಲಿಯ ಮಕ್ಕಳ ಭವಿಷ್ಯಕ್ಕೆ ಹೊಂದಿಕೊಂಡು ಅವರು ನಡೆಸುವಂತ ಒಂದು ಸ್ವಾತಂತ್ರ್ಯ ದಿನಾಚರಣೆಯ ದಿವಸ ಮಕ್ಕಳಿಗೆ ಬಟ್ಟೆ ಬರೆ ಇಡೀ ಗ್ರಾಮದಲ್ಲಿ ಕೊಡುವಂತ ಕೆಲಸ ಕಾರ್ಯವನ್ನು ಮಾಡ್ತಾರೆ. ಈಗ ಈ ಮನೆಯನ್ನು ಕೊಟ್ಟಿದ್ದಾರೆ, ಮನೆ ಕೊಟ್ಟು ಮನೆಯವರೆಲ್ಲ ಆರಾಮವಾಗಿದ್ದಾರೆ. ಮನೆ ಕೊಟ್ಟು ಇವರು ಪಿಂಟರ್ ಅವರು ಹೇಳಿದಾಗೆ ಮನೆ ಮಾತ್ರ ಕೊಡಲಿಲ್ಲ, ಮನೆಯೊಳಗೆ ಬೇಕಾದಂಥ ವಾಷಿಂಗ್ ಮಿಷನು, ಗ್ರೈಂಡರು, ಸೋಫಾ ಸೆಟ್ಟು, ಆಮೇಲೆ ದಪ್ಪದ್ದು ತಡಿ ಅಂದರೆ ಹಾಸಿಗೆ, ಇವೆಲ್ಲ ವ್ಯವಸ್ಥಿತವಾಗಿ ಮಾಡಿಕೊಟ್ಟಿದ್ದಾರೆ. ಪ್ಲೇಟು ಎಲ್ಲ ಎಲ್ಲದು ಏನು ಕಮ್ಮಿಲ್ಲದ ರೀತಿಯಲ್ಲಿ ಕೊಟ್ಟಿದ್ದಾರೆ. ಆದರೆ ನಂದೊಂದು ವಿಚಾರ ಹೇಗಿದೆ ಅಂತ ಹೇಳಿದರೆ, ಆ ಮನೆಯಲ್ಲಿ ಗಂಡಸರು ಇದ್ರೆ ಅವರಿಗೆ ಉದ್ಯೋಗವನ್ನು ನೀವು ಕೊಡುವುದು ಬೇಡ, ಅವರ ಉದ್ಯೋಗವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಉದ್ಯೋಗ ಇದ್ರೆ ನಿಮ್ಮ ಹತ್ರ ಕೊಡಿ. ಶ್ರೀಮಂತಿಕೆ ಅಂತ ಹೇಳಿದ್ರೆ ಹಣವನ್ನು ಬಚ್ಚಿ ಹಿಡಿದು ಶ್ರೀಮಂತಿಕೆ ಅಲ್ಲ, ಶ್ರೀಮಂತಿಕೆಯನ್ನು ಇಂಥ ಬಡ ಬಗ್ಗರಿಗೆ ಕೊಟ್ಟು ಅದನ್ನು ನಾವು ಸಾಧಿಸಬೇಕಾಗ್ತದೆ. ಇಂಥ ಸಾಧನೆ ಇವರು ಅಣ್ಣ ತಮ್ಮಂದರು ಈಗ ಅವರ ಹೆಸರು ಉಳಿಸಲಿಕ್ಕೋಸ್ಕರ 6 ಜನ ಅಣ್ಣ ತಮ್ಮಂದಿರು ಸೇರಿಕೊಂಡು ಹಗಲಿ ಕೊಟ್ಟುಕೊಂಡು ಈಗ ಪ್ರಯತ್ನ ಪಟ್ಟು ಇಂಥದ್ದನ್ನೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಅಲ್ಲಿ ಬಹಳ ಸಂತೋಷ ಸಂಗತಿ. ಬಾರಿ ಖುಷಿ ಆಗ್ತದೆ. ಯಾಕಂದ ಇದು ಕರ್ನಾಟಕದಲ್ಲಿ ಹಿಂದೆ ಊರು ಒಂದು ಹಿಂದೆ ಒಂದು ಬೈತೆ ನಮಗೆ ನಾನು ಬೇಕಾದ್ರೆ ಮುಂದೆ ನಾನು ಬೇಕಾದ್ರೆ ಒಂದು ಬಾಗಿತ್ತು ಆತೇಗೆ ಊರು. ಆ ಊರು ಒಂದು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಡುತ್ತಿಲ್ಲ ಅವು ಸೈನ್ಸ್ ಸಾಧ್ಯ ಮಾತಲ್ಲಿ ಸಾಮಾನ್ಯರಾಗಿ ಇರ್ತಾರೆ ಈ ಊರಿನಲ್ಲಿ. ಇದೇ ಕಿನ್ನೆ ಒಂದು ಶಾಲೆ ಇಡ್ಬೋದು, ಗುಡ್ಡ ಶಾಲೆ ಅಂತಾರೆ, ಆ ಶಾಲೆ ಕಲಿಸಬೇಕು ಮಾತೆಲ್ಲ ಒಟ್ಟಿಗೆ ಅದ್ರಲ್ಲಿ ಇರ್ತದೆ. ಜನರಲ್ಲಿ ದೊಡ್ಡ ಸಿಟಿ ಪುರ ಬೇಕ ಮಾತಾಡಿ ಬಿಡ್ತೇವೆ. ಊರಿನ ಪುರ ಓಲಾಪುರ ಸೆಟ್ಲ್ ಆಗ್ತದೆ, ಮಲಪುರ ಸಿಟಿಗೆ ಬರ್ತಾರೆ, ಇಲ್ಲಿ ದುಬೈ ಪೋರಿ, ಅಮೆರಿಕ ಪೋರಿ, ನಡಿ ಪೋರಿ ಅಂಡ ಎಂಕುಲಿ ಊರಿನ ಖಂಡಿತ ಮಾತು ಬಿಡ್ತದೆ. ಎಂಕುಲಿ ಒಂದು
ಕರ್ನೀಡ ವಿಶೇಷತೆ ಬಂದ ಓಲಿ ಎಮ್ಮೆ ಕೋಮಿ ಅವು ಹುಣ್ಣು ಎಂಚಿನ ಉಣ್ಣುತ್ತಿಲ್ಲ ಕರ್ನೀಡದಲ್ಲಿ ಖಂಡಿತ ಯುದ್ಧ ಮುಟೆಗೆಲ್ಲ ಲೈಫ್ ಇರೋದ್ರಿಂದ ಅಂಚಿನ ಎಡ್ಡ ಸಾಮರಸ್ಯದ ಊರುಗಳಿಗೆ ಕರ್ನೀಡ